ಎಲ್ರಿಗೂ ನಮಸ್ಕಾರ. ನೋಡಿ, ಆಟಿಸಂ ಬಗ್ಗೆ ಕೇವಲ ಅರಿವು ಮೂಡಿಸೋದು ಒಂದು ಹಂತ. ಆದ್ರೆ ನಿಜವಾದ ಒಳಗೊಳ್ಳುವಿಕೆ ಅಂದ್ರೆ ಏನು, ಅದನ್ನ ಸಾಧಿಸೋದು ಹೇಗೆ? ಇಲ್ಲೊಂದು ಪರಿವರ್ತನಾಶೀಲ ಉತ್ತರ ಇದೆ. ಅದನ್ನೇ ಸಹವರ್ತಿ ಬೆಂಬಲ ಅಂತ ಕರೆಯೋದು. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆಟಿಸಂ ಇರುವ ವ್ಯಕ್ತಿಗಳ ಜೀವನದಲ್ಲಿ ಇದು ಎಷ್ಟು ದೊಡ್ಡ ಬದಲಾವಣೆ ತರಬಲ್ಲದು ಅಂತ ಒಟ್ಟಿಗೆ ನೋಡೋಣ. ಈ ಒಂದು ಮಾತು ಆಟಿಸಂ ಇರುವ ಎಷ್ಟೋ ಜನರ ಮನಸ್ಸಿನ ನೋವನ್ನ ಹಿಡಿದಿಡುತ್ತೆ. ಅವರಿಗೆ ಸ್ನೇಹಿತರು ಬೇಡ ಅಂತಲ್ಲ, ಆದರೆ ಸ್ನೇಹವೇ ಹಲವು ಸಲ ನೋವು ಪಡುತ್ತೆ, ಗೊಂದಲ ಸೃಷ್ಟಿಸುತ್ತೆ. ಯಾಕೀಗೆ? ಈ ಒಂದು ಸೂಕ್ಷ್ಮವಾದ ಅನುಭವದಿಂದಲೇ ನಾವು ನಮ್ಮ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ಹಾಗಿದ್ರೆ ಒಂದು ಕ್ಷಣ ಯೋಚಿಸಿ. ಇಲ್ಲಿ ಪರಿಹಾರ ಇರೋದು ವ್ಯಕ್ತಿಯನ್ನ ಬದಲಾಯಿಸೋದರಲ್ಲ, ಬದಲಿಗೆ ಅವರ ಸುತ್ತಮುತ್ತಲಿನ ಪರಿಸರವನ್ನೇ ಬದಲಾಯಿಸೋದರಲ್ಲಿದ್ರೆ, ಅಂದ್ರೆ ವ್ಯಕ್ತಿಯಲ್ಲಿ ಕೊರತೆ ಹುಡುಕೋ ಬದಲು ನಮ್ಮ ವ್ಯವಸ್ಥೆಯಲ್ಲೇ ಇರುವ ಹೊಂದಾಣಿಕೆಯ ಕೊರತೆಯನ್ನ ಸರಿಪಡಿಸೋದೇ ನಿಜವಾದ ದಾರಿಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ. ಸರಿ, ಮೊದಲು ನಾವು ಮೂಲ ಸಮಸ್ಯೆಗೆ ಬರೋಣ. ಈ ಸಹವರ್ತಿ ಬೆಂಬಲ ಅನ್ನೋದು ಯಾವ ಸಮಸ್ಯೆಯನ್ನ ಪರಿಹರಿಸೋಕೆ ಪ್ರಯತ್ನಿಸ್ತಿದೆ? ಇದು ತಪ್ಪು ತಿಳುವಳಿಕೆಗಳಿಂದಲೇ ತುಂಬಿ ಹೋಗಿರೋ ಒಂದು ಜಗತ್ತಿನ ಕತೆ. ಮಾಸ್ಕಿಂಗ್ ಅಥವಾ ಮುಖವಾಡ ಧರಿಸುವುದು ಅನ್ನೋ ಈ ಕಾನ್ಸೆಪ್ಟ್ ತುಂಬಾನೇ ಮುಖ್ಯ. ಅಂದ್ರೆ ಆಟಿಸಂ ಇರುವ ವ್ಯಕ್ತಿಗಳು ಬೇರೆಯವರ ನಿರೀಕ್ಷೆಗೆ ತಕ್ಕಂತೆ ಇರಬೇಕು ಅಂತ ತಮ್ಮ ಸಹಜ ಗುಣಗಳನ್ನ ಬಚ್ಚಿಟ್ಕೊಂಡು ಬೇರೆಯವರ ಹಾಗೆ ನಟಿಸೋದು. ಇದು ಅವರ ಮಾನಸಿಕ ಆರೋಗ್ಯದ ಮೇಲೆ ಎಂಥ ದೊಡ್ಡ ಹೊರೆ ಅಂದ್ರೆ ಊಹಿಸೋಕ್ಕೂ ಕಷ್ಟ. ಹಾಗಿದ್ರೆ ಇಷ್ಟು ದಿನ ಇದ್ದ ಸಪೋರ್ಟ್ ಸಿಸ್ಟಮ್ಸ್ ಯಾಕೆ ಸಾಕಾಗ್ತಿಲ್ಲ? ಯಾಕಂದ್ರೆ ಅವು ಹೆಚ್ಚಾಗಿ ವ್ಯಕ್ತಿಯ ನಡವಳಿಕೆಯನ್ನ ಸರಿಪಡಿಸೋಕೆ ನೋಡ್ತವೆ ಹೊರತು ಅವರನ್ನ ಇದ್ದ ಹಾಗೆ ಒಪ್ಕೊಳ್ಳೋದಿಲ್ಲ. ಒಳಗೊಳ್ಳುವಿಕೆ ಅಂದ್ರೆ ಸುಮ್ಮನೆ ಎಲ್ಲರ ಜೊತೆ ಕೂರ್ಸೋದಲ್ಲ, ನಿಜವಾದ ಸ್ನೇಹ, ನಿಜವಾದ ಭಾಗವಹಿಸುವಿಕೆ ಬೇಕು. ಹಳೆಯ ವಿಧಾನಗಳು ಇದನ್ನ ಕೊಡೋದರಲ್ಲಿ ವಿಫಲವಾಗಿದೆ. ಓಕೆ, ಈಗ ನಾವು ಪರಿಹಾರದ ಕಡೆಗೆ ಗಮನ ಹರಿಸೋಣ. ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ಉತ್ತರವೇ ಸಹವರ್ತಿ ಬೆಂಬಲ. ಏನಿದು ಇದರ ಶಕ್ತಿ? ಬನ್ನಿ ನೋಡೋಣ. ಸಹವರ್ತಿ ಬೆಂಬಲ ಅಂದ್ರೆ ಏನು? ತುಂಬಾನೇ ಸರಳ. ಒಂದೇ ರೀತಿ ಅನುಭವ ಇರೋರು ಒಬ್ರಿಗೊಬ್ರು ಸಹಾಯ ಮಾಡಿಕೊಳ್ಳೋದು. ಇಲ್ಲಿ ಯಾರೋ ಎಕ್ಸ್ಪರ್ಟ್ ಬಂದು ಉಪದೇಶ ಕೊಡೋದಿಲ್ಲ, ಬದಲಿಗೆ ಸಹಾನುಭೂತಿ ಇರುತ್ತೆ. ತಿದ್ದೋ ಬದಲು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇರುತ್ತೆ. ಕನೆಕ್ಷನ್, ಅದೇ ಇಲ್ಲಿ ಮುಖ್ಯ. ಈ ಹೋಲಿಕೆ ನೋಡಿ ವಿಷಯ ಎಷ್ಟು ಸ್ಪಷ್ಟ ಆಗುತ್ತೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಒಬ್ರು ಮೇಲೆ ಇನ್ನೊಬ್ರು ಕೆಳಗೆ. ಅಲ್ಲಿ ತಜ್ಞರು ಹೇಳಿದ್ದನ್ನ ಕೇಳಬೇಕು. ಗುರಿ ಏನು ಅಂದ್ರೆ ಬೇರೆಯವರ ಹಾಗೆ ಹೊಂದಿಕೊಳ್ಳೋದು. ಆದರೆ ಸಹವರ್ತಿ ಬೆಂಬಲದಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಅನುಭವವೇ ದೊಡ್ಡ ಗುರು. ನೀನು ಹೇಗಿದ್ಯೋ ಹಾಗೆ ಸರಿ ಅನ್ನೋ ಭಾವನೆಯೇ ಇದರ ಅಡಿಪಾಯ. ಸರಿ, ಈ ಹೊಸ ದೃಷ್ಟಿಕೋನದಿಂದ ನಿಜವಾಗಿಯೂ ಏನೆಲ್ಲ ಲಾಭ ಆಗುತ್ತೆ? ನಮ್ಮನ್ನ ಯಾರಾದ್ರೂ ಅರ್ಥ ಮಾಡಿಕೊಂಡಾಗ ಏನೆಲ್ಲ ಬದಲಾಗುತ್ತೆ? ಮುಂದಿನ ಕೆಲವು ಸ್ಲೈಡ್ಗಳಲ್ಲಿ ಇದನ್ನ ನೋಡೋಣ. ಅಬ್ಬಾ, ಈ ಮಾತುಗಳನ್ನೊಮ್ಮೆ ಕೇಳಿ. ಇದು ಸಹವರ್ತಿ ಬೆಂಬಲ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿಯ ಅನುಭವ. ನಾನು ವಿಚಿತ್ರ ಅಲ್ಲ, ನಾನು ನಾನಾಗಿದ್ದೆ ಅನ್ನೋ ಅರಿವು ಬಂದಾಗ ಆಗುವ ಬದಲಾವಣೆ ಇದೆಯಲ್ಲ, ಅದನ್ನ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಇದೇ ಸಹವರ್ತಿ ಬೆಂಬಲದ ನಿಜವಾದ ಮ್ಯಾಜಿಕ್. ಒಂದು ವಿಷಯ ಯೋಚಿಸಿ. ಪ್ರತಿದಿನ ಪ್ರತಿಕ್ಷಣ ಬೇರೆಯವರಂತೆ ನಡ್ಸ್ಬೇಕು ಅಂದ್ರೆ ಎಂಥ ಒತ್ತಡ, ಎಂಥ ಆತಂಕ ಆಗ್ಬೋದು. ಸಹವರ್ತಿ ಬೆಂಬಲ ಸಿಕ್ಕಾಗ ಆ ಮುಖವಾಡವನ್ನ ತೆಗ್ದಿಡ್ಬೋದು. ಆಗ ಸಹಜವಾಗಿಯೇ ಆ ದೀರ್ಘಕಾಲದ ಒತ್ತಡ ಮತ್ತು ಆತಂಕ ನಾಟಕೀಯವಾಗಿ ಕಡಿಮೆ ಆಗತ್ತೆ. ಈ ಸಂಖ್ಯೆನೊಮ್ಮೆ ನೋಡಿ, 60%. ಇದು ಸುಮ್ನೆ ಮಾತಲ್ಲ. ಒಂದು ಕಂಪನಿ ತಮ್ಮಲ್ಲಿ ನ್ಯೂರೋಡೈವರ್ಸ್ ಬಡ್ಡಿ ಸಿಸ್ಟಮ್ ಅಂತ ಒಂದನ್ನ ಶುರು ಮಾಡಿದ್ಮೇಲೆ ಆಟಿಸಂ ಇರೋ ಉದ್ಯೋಗಿಗಳಲ್ಲಿ ಸ್ಟ್ರೆಸ್ ಲೆವೆಲು ಬರೋಬ್ಬರಿ 60% ಕಡಿಮೆ ಆಗಿದೆ ಅಂತ ವರದಿಯಾಗಿದೆ. ಅಂದ್ರೆ ಇದು ಕೇವಲ ಒಂದು ಒಳ್ಳೆ ಐಡಿಯಾ ಅಲ್ಲ, ಬದಲಿಗೆ ಇದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ. ಮಾನಸಿಕ ಆರೋಗ್ಯ ಮಾತ್ರವಲ್ಲ, ಇದು ಸಾಮಾಜಿಕ ಜೀವನದ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ. ಉದಾಹರಣೆಗೆ, ಶಾಲೆಗಳಲ್ಲಿ ಮಕ್ಕಳು ಒಂಟಿತನ ಅನುಭವಿಸೋ ಬದಲು ನಾನು ಈ ಗುಂಪಿಗೆ ಸೇರಿದವನು ಅನ್ನೋ ಭಾವನೆಯನ್ನ ಬೆಳೆಸ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಇಲ್ಲೊಂದು ನೈಜ ಉದಾಹರಣೆ ಇದೆ ನೋಡಿ. ದಿ ಸ್ಪೆಕ್ಟ್ರಮ್ ಸರ್ಕಲ್ ಅನ್ನೋ ಒಂದು ಹೈಸ್ಕೂಲ್ ಕ್ಲಬ್. ಇದನ್ನ ವಿದ್ಯಾರ್ಥಿಗಳೇ ಸೇರಿ ನಡೆಸ್ತಿದ್ರು. ಇದರಿಂದ ಏನಾಯ್ತು ಗೊತ್ತಾ? ಆಟಿಸಂ ಇರುವ ವಿದ್ಯಾರ್ಥಿಗಳ ಹಾಜರಾತಿ ಮತ್ತು ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ ಒಂದೇ ವರ್ಷದಲ್ಲಿ 40% ಹೆಚ್ಚಾಯಿತು. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈ ಸಹವರ್ತಿ ಬೆಂಬಲ ಅನ್ನೋ ಐಡಿಯಾವನ್ನ ಜೀವನದ 2 ಅತಿ ಮುಖ್ಯವಾದ ಜಾಗಗಳಲ್ಲಿ, ಅಂದ್ರೆ ಶಾಲೆಯಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ಹೇಗೆಲ್ಲ ಅಳವಡಿಸಬಹುದು ಅಂತ ಈಗ ನೋಡೋಣ. ಶಾಲೆಗಳಲ್ಲಿ ಸ್ನೇಹಿತರ ವಲಯ ಅನ್ನೋ ಕಾರ್ಯಕ್ರಮ ಇರ್ಬೋದು, ಅಥವಾ ಎಲ್ಲರೂ ಸೇರಿ ಆಡುವ ಕ್ರೀಡಾ ತಂಡಗಳು ಇರ್ಬೋದು. ಇನ್ನು ಕೆಲಸದ ಜಾಗದಲ್ಲಿ ನ್ಯೂರೋಡೈವರ್ಸ್ ಉದ್ಯೋಗಿಗಳ ಗುಂಪುಗಳು ಇರ್ಬೋದು. ಹೊಸದಾಗಿ ಕೆಲಸಕ್ಕೆ ಸೇರಿದವರಿಗೆ ಅವರದೇ ರೀತಿ ಯೋಚನೆ ಮಾಡೋ ಒಬ್ಬ ಸಹವರ್ತಿ ಗೈಡ್ ಮಾಡ್ಬೋದು. ಇವೆಲ್ಲವೂ ಸಹವರ್ತಿ ಬೆಂಬಲದ ಅದ್ಭುತ ಉದಾಹರಣೆಗಳು.
ಸೊ ಇಲ್ಲಿ ಮುಖ್ಯವಾದ ಅಂಶ ಏನು ಅಂದ್ರೆ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಸಹವರ್ತಿ ಬೆಂಬಲದ ಗುರಿಗಳು ಕೂಡ ಬೇರೆ ಬೇರೆ ಇರುತ್ತೆ. ಶಾಲೆಯಲ್ಲಿ ಸ್ನೇಹ, ಆತ್ಮವಿಶ್ವಾಸ ಮುಖ್ಯವಾದರೆ ಕೆಲಸದ ಸ್ಥಳದಲ್ಲಿ ಟೀಮ್ ಜೊತೆ ಹೊಂದ್ಕೊಂಡು ಹೋಗೋದು ಮುಖ್ಯವಾಗುತ್ತೆ. ಆದರೆ ಎಲ್ಲದರ ಮೂಲ ಉದ್ದೇಶ ಒಂದೇ, ಕೇವಲ ನಿಯಮಗಳನ್ನು ಪಾಲಿಸೋದು ಬಿಟ್ಟು ನಿಜವಾದ ಸಂಪರ್ಕ ಇರೋ ಒಂದು ಸಂಸ್ಕೃತಿಯನ್ನ ಬೆಳೆಸೋದು. ಸರಿ, ಇದನ್ನ ವೈಯಕ್ತಿಕ ಮಟ್ಟದಿಂದ ಮುಂದೆ ತೆಗೆದುಕೊಂಡು ಹೋಗಿ ಇಡೀ ಸಮಾಜದ ಮಟ್ಟದಲ್ಲಿ ಹೇಗೆ ಯೋಚಿಸಬಹುದು? ಎಲ್ಲರನ್ನೂ ಒಳಗೊಳ್ಳುವ ಸಮುದಾಯಗಳನ್ನ ಕಟ್ಟೋಕೆ ನಮ್ಮ ಮುಂದಿರೋ ಸವಾಲುಗಳೇನು? ದಾರಿ ಯಾವುದು? ಎಲ್ಲಕ್ಕಿಂತ ದೊಡ್ಡ ಸವಾಲಿರೋದು ನಮ್ಮ ಮನಸ್ಥಿತಿಯಲ್ಲಿ. ಆಟಿಸಂ ಇರೋರ್ಗೆ ಜನರ ಸಹವಾಸ ಇಷ್ಟ ಇಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆಯಲ್ಲ, ಅದನ್ನ ಮೊದಲು ನಮ್ಮ ತಲೆಯಿಂದ ತೆಗೆದುಹಾಕ್ಬೇಕು. ಅವರು ದೂರ ಇರೋದು ಆಸಕ್ತಿ ಇಲ್ದೇ ಅಲ್ಲ, ಬದಲಿಗೆ ಪದೇ ಪದೇ ಸಿಗುವ ನೋವಿನಿಂದ, ತಪ್ಪು ತಿಳುವಳಿಕೆಯಿಂದ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋಕೆ. ಹಾಗಾದ್ರೆ ಮುಂದಿನ ದಾರಿಯೇನು? 4 ಮುಖ್ಯವಾದ ಹೆಜ್ಜೆಗಳಿವೆ. ಮೊದಲನೇದಾಗಿ, ಬೇರೆ ಬೇರೆ ಸಂವಹನ ಶೈಲಿಗಳನ್ನ ಗೌರವಿಸುವುದನ್ನ ಕಲಿಬೇಕು. ಎರಡನೆಯದು, ಅತಿಯಾದ ಸಹಾಯ ಮಾಡಿ ಅವರನ್ನ ಅವಲಂಬಿತರನ್ನಾಗಿ ಮಾಡೋ ಬದಲು ಅವರೇ ಸ್ವತಂತ್ರವಾಗಿರಲು ಪ್ರೋತ್ಸಾಹಿಸಬೇಕು. ಮೂರನೇದು, ಇದನ್ನೆಲ್ಲ ಶಾಲೆ, ಕಚೇರಿಗಳ ಪಾಲಿಸಿಯಲ್ಲೇ ತರಬೇಕು. ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ಅವರಿಗಾಗಿ ಪರಿಹಾರಗಳನ್ನ ನಾವೇ ಡಿಸೈನ್ ಮಾಡೋ ಬದಲು ಅವರನ್ನೇ ಜೊತೆಗಿದ್ಕೊಂಡು ಪರಿಹಾರಗಳನ್ನ ರೂಪಿಸಬೇಕು. ಈ ಮಾತು ಎಲ್ಲವನ್ನೂ ಹೇಳಿಬಿಡುತ್ತೆ. ಒಳಗೊಳ್ಳುವಿಕೆ ಅಂದ್ರೆ ಅವರಿಗಾಗಿ ನಾವು ಏನೋ ಮಾಡೋದಲ್ಲ, ಅವರ ಜೊತೆಗೆ ಸೇರಿ ಮಾಡೋದು. ಇದು ಅವರು ನಾವು ಅನ್ನೋ ಭೇದವನ್ನ ಅಳಿಸಿ ನಾವೆಲ್ಲರೂ ಅನ್ನೋ ಭಾವನೆಯನ್ನ ತರುವಂಥದ್ದು. ಕೊನೆಯದಾಗಿ, ನಾವೆಲ್ಲರೂ ಒಂದು ಮೂಲಭೂತ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಮ್ಮ ಗುರಿ ಅವರಿಗಾಗಿ ವಿನ್ಯಾಸಗೊಳಿಸಿಲ್ಲದ ಈ ಜಗತ್ತಿಗೆ ಹೊಂದಿಕೊಳ್ಳಿ ಅಂತ ಜನರನ್ನ ಕೇಳೋದಲ್ಲ. ಬದಲಿಗೆ ಅವರಿಗೆ ಸರಿಹೊಂದುವಂತಹ ಒಂದು ಜಗತ್ತನ್ನು ನಾವೇ ನಿರ್ಮಿಸುವುದು. ವ್ಯಕ್ತಿಯನ್ನ ಬದಲಾಯಿಸಲು ಪ್ರಯತ್ನಿಸೋ ಬದಲು ವ್ಯವಸ್ಥೆಯನ್ನೇ ಬದಲಾಯಿಸೋಣ. ಆಟಿಸಂ ಇರೋವರು ಹೊಂದಿಕೊಳ್ಳಬೇಕು ಅಂತ ಒತ್ತಾಯಿಸೋ ಬದಲು ಅವರಿಗೂ ಆರಾಮವಾಗಿ ಬದುಕುವಂತಹ ಒಂದು ಜಗತ್ತನ್ನ ನಾವೆಲ್ಲರೂ ಸೇರಿ ಕಟ್ಟೋಣ. ಇದೇ ಅಲ್ವೇ ನಿಜವಾದ ಒಳಗೊಳ್ಳುವಿಕೆ ಅಂದ್ರೆ?